ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಮೈದಾ ಬಳಸ್ತೇನೆ, ಗೋಧಿ ಹಿಟ್ಟಿನಿಂದ ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೆಂತ್ಯ ಸೊಪ್ಪಿನಲ್ಲಿ ಪಪ್ಪು ಸಹ ಮಾಡಾಯಿತು, ಇನ್ನೂ ತುಂಬಾ ಸೊಪ್ಪು ಮಿಕ್ಕಿತ್ತು ಅಂಥೇಳಿ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮೊದಲಿಗೆ ಇದರ ಚಿಗುರು ಮಾತ್ರ ನಾವು ಬಿಡಿಸ್ಕೊಳ್ಬೇಕು. ಇದರ ದಂಟು ಹಾಕ್ಕೊಳ್ಬಾರ್ದು, ಮತ್ತು ಚಪಾತಿ ಲಟ್ಟಿಸ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡಿ ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಒಂದ್ಸರಿ ಫ್ರೈ ಮಾಡಿಯೂ ಸಹ ನಾವು ಹಿಟ್ಟಿನಲ್ಲಿ ಹಾಕಿ ಕಲಿಸ್ಕೊಂಡು ಮಾಡ್ಕೊಳ್ಬಹುದು. ಬಟ್ ನಾನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಸಣ್ಣದಾಗಿ ಕಟ್ ಮಾಡಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಇಲ್ಲಿ 1.5 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಬಳಸ್ಕೊಳ್ತಿದ್ದೀನಿ. ಮೈದಾ ಬೇಡ, ಗೋಧಿ ಹಿಟ್ಟಿನಲ್ಲಿ ಚೆನ್ನಾಗಾಗುತ್ತೆ. 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಬಳಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಸ್ಪೂನ್ ಅರಿಶಿನ, ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್. ಇದನ್ನು ಈ ರೀತಿ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಪರೋಟದಲ್ಲಿ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಆನಂತರ 1 ಕಪ್ ಆಗುವಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಹೀಂಗು, ಹಾಗೆಯೇ 1-2 ಸ್ಪೂನ್ ಆಗುವಷ್ಟು ಎಣ್ಣೆ. ಇದಾದಮೇಲೆ ನಾನಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸಣ್ಣದಾಗಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬಹುದು. ಶುಂಠಿ ಹಾಗೆ ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಸಣ್ಣದಾಗಿ ತುರಿದು ಹಾಕ್ಕೊಳ್ಬೇಕು. ಬಿಳಿ ಎಳ್ಳು ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಇವಾಗ ಇದೆಲ್ಲ ಹಾಕಿದಾಗಿದೆ. ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಮೊಸರು ಹಾಕೋದ್ರಿಂದನೂ ಸಹ ಪರೋಟ ಸಾಫ್ಟಾಗಿ ಬರುತ್ತೆ. ಹಾಗೆಯೇ ಬಿಸಿ ನೀರಿನಿಂದ ಕಲಿಸ್ಕೊಂಡು ಮಾಡೋದ್ರಿಂದನೂ ಸಹ ತುಂಬಾ ಸಾಫ್ಟಾಗಿ ಚೆನ್ನಾಗಾಗತ್ತೆ ಪರೋಟ. ಇದಾದಮೇಲೆ ಕೊನೆಯಲ್ಲಿ ನಾನು ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಕೊಟ್ಟು ಕಳಿಸ್ಬಹುದು, ಚೆನ್ನಾಗಿರುತ್ತೆ. ಹಾಗೆಯೇ ಎಲ್ಲರೂ ಟ್ರಾವೆಲಿಂಗ್ ಹೋಗ್ತೀವಿ ಅಂತ ಹೇಳಿದಾಗ ಈ ರೀತಿ ಪರೋಟನ ಮಾಡ್ಕೊಂಡು ಹೋಗೋದ್ರಿಂದ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ, ಬೇಗನೆ ಕೆಡೋದಿಲ್ಲ ಸಹ. ಟ್ರಾವೆಲಿಂಗಿಗೆ ತೊಗೊಂಡು ಹೋಗ್ತೀವಿ ಅನ್ನೋ ಟೈಮ್ನಲ್ಲಿ ಮೊಸರು ಹಾಕ್ಕೊಳ್ಬಾರ್ದು, ಎಣ್ಣೆ ಹಾಕ್ಕೊಂಡ್ರೆ ಆಗುತ್ತೆ. ಎಣ್ಣೆ ಹಾಕ್ಕೊಳ್ಳೋದ್ರಿಂದನೂ ಸಹ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸಹ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದಿ ಇಡೋದ್ರಿಂದ 1-2 ಅವರ್ಸ್ ಮುಂಚೆನೇ ಹಿಟ್ಟು ಚೆನ್ನಾಗಿ ನೆನೆಯೋದ್ರಿಂದ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮೆಂತ್ಯ ಸೊಪ್ಪಿನ ಪರೋಟ. ಹಾಗೆಯೇ ಮಕ್ಕಳು ಸೊಪ್ಪು ತಿನ್ನಲಿಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ರೀತಿ ಪರೋಟದಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಸೊಪ್ಪು ಹಾಕಿ ಮಾಡಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ. ಹಾಗೆಯೇ ದೇಹಕ್ಕೂ ಸಹ ಒಳ್ಳೆಯದು ಸೊಪ್ಪು ಬಳಸೋದ್ರಿಂದ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 1-2 ಅವರ್ಸ್ ನೆನೆಯಲಿಕ್ಕೆ ಬಿಡೋಣ. ಈ ಮೆಂತ್ಯ ಸೊಪ್ಪಿನಲ್ಲಿ ಹೆಚ್ಚಿನ ಆರೋಗ್ಯ ಗುಣಲಕ್ಷಣಗಳಿದೆ. ಈ ಸೊಪ್ಪಿನಲ್ಲಿ ವಿಟಮಿನ್ ಎ ಹಾಗೆಯೇ ವಿಟಮಿನ್ ಸಿ ಹೆಚ್ಚಾಗಿದೆ, ಹಾಗೂ ಇದರಲ್ಲಿ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಮಧುಮೇಹ ಇರೋರು ಇದನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಮುಖದಲ್ಲಿ ಕಪ್ಪು ಕಲೆಗಳಿರೋದನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ನಮ್ಮ ತಲೆ ಕೂದಲಿನ ಬೆಳವಣಿಗೆಗೂ ಸಹ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಕಾಳು ಹಾಗೆಯೇ ಕರಿಬೇವಿನ ಸೊಪ್ಪು ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲಿನ ಬೆಳವಣಿಗೆ ಸಹ ಚೆನ್ನಾಗಾಗತ್ತೆ. ಇವಾಗ ಮಾಮೂಲಿ ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಲಟ್ಟಿಸ್ಕೊಂಡು ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಂಡು ಮಾಡ್ಕೊಳ್ಬೋದು. ಅದರ ಒಳಗಡೆ ಎಣ್ಣೆ ಅಥವಾ ತುಪ್ಪನ ಸ್ಟಫ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಉಬ್ಬಿ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿಯೂ ಸಹ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಈಗ ಸ್ವಲ್ಪ ತುಪ್ಪ ಹಾಕಿ ಸ್ಟಫ್ ಮಾಡ್ಕೊಂಡು ಮಾಮೂಲಿ ಲಟ್ಟಿಸ್ಕೊಂಡ್ರೆ ಆಯಿತು. ಇದನ್ನು ಹೀಗೇನೂ ಸಹ ತಿನ್ಬೋದು, ಅಥವಾ ಸ್ವೀಟ್ ಚಟ್ನಿ ಅಥವಾ ಸ್ವೀಟ್ ಪಿಕ್ಕಲ್ ಜೊತೆಗೆ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ನಾನಿವತ್ತು ಟೊಮ್ಯಾಟೊ ಪಚ್ಚಡಿ ಥರ ಮಾಡ್ಕೊಂಡಿದ್ದೆ, ಅಥವಾ ರಾಯ್ತ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್. ಯಾವಾಗಲೂ ಮಾಮೂಲಿ ಒಂದೇ ಥರ ಚಪಾತಿ ಮಾಡ್ಕೊಳ್ತಾ ಇರ್ತೀವಿ, ಆದರೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಪೂರ್ತಿ ತೆಳ್ಳಗೆ ಲಟ್ಟಿಸ್ಕೊಂಡು ಇದನ್ನು ಮಾಮೂಲಿ ಚಪಾತಿ ರೀತಿಯಲ್ಲಿ ಸುಟ್ಕೊಳ್ಬೇಕು. ಒಳಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ಟಫ್ ಮಾಡಿರೋದ್ರಿಂದ
ಚೆನ್ನಾಗಿ ಉಬ್ಬಿಯೂ ಸಹ ಬರುತ್ತೆ. ಮೆಂತ್ಯ ಸೊಪ್ಪು ತೊಗೊಂಡು ಬಂತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ. ಹೀಗಾಯಿತು ಅಂಥೇಳಿ ಕಾಮೆಂಟ್ ಸಹ ಮಾಡಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪಿಂದ ದಾಲ್ ಪಪ್ಪು ಸಹ ಮಾಡ್ಕೊಳ್ಬೋದು, ಹಾಗೆಯೇ ಪರೋಟಕ್ಕೂ ಸಹ ಬಳಸ್ಕೊಂಡಿದ್ದೀನಿ. ಯಾರೆಲ್ಲ ಈ ರೀತಿ ಒಂದ್ಸರಿ ಮಾಡಿಲ್ವೋ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಮಾಡ್ಕೊಳ್ಬಹುದು. ಹಾಗೇನೂ ಸಹ ತಿನ್ನಬಹುದು. ನಾವು ಒಳಗಡೆ ಆಲ್ರೆಡಿ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೆ ಎಣ್ಣೆ ಹಾಕಿರ್ತೀವಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನಾವೆಲ್ಲಾದರೂ ಪಿಕ್ನಿಕ್ಕಿಗೆ 1 ಡೇ ಅಥವಾ 2 ಡೇ ಹೋಗ್ತೀವಿ ಅಂತ ಹೇಳಿದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗೋದ್ರಿಂದ ಚೆನ್ನಾಗಿರುತ್ತೆ. ಈ ರೀತಿ ಸ್ಟಫ್ ಮಾಡ್ಕೊಳ್ಳಿ, ಪರೋಟ ಚೆನ್ನಾಗಾಗತ್ತೆ. ರೌಂಡಾಗಿ ಲಟ್ಟಿಸ್ಲಿಕ್ಕೆ ಬರಲ್ಲ ಅಂತ ಹೇಳೋರು ಒಂದು ಬಾಕ್ಸಿನ ಸಹಾಯದಿಂದ ಅಥವಾ ಒಂದು ಪ್ಲೇಟ್ನ ಸಹಾಯದಿಂದ ಪೂರ್ತಿ ಲಟ್ಟಿಸಾದ್ಮೇಲೆ ಕಟ್ ಮಾಡಿಕೊಂಡು ಒಂದೇ ಸೈಜ್ನಲ್ಲಿ ಮಾಡ್ಕೊಳ್ಬೋದು. ಇವಾಗ ಇನ್ನೊಂದು ಪರೋಟ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಗೆ ಬೇಯಿಸಿ ನಾನಿಲ್ಲಿ ಟೊಮ್ಯಾಟೊ ಗೊಜ್ಜಿನ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕಹಿಯಾಗಿರುತ್ತೆ, ಆದರೆ ಈ ಸೊಪ್ಪನ್ನು ಪರೋಟದಲ್ಲಿ ಹಾಕ್ಕೊಳ್ಳೋದ್ರಿಂದ ಕಹಿ ಆಗತ್ತಾ ಅಂತ ಹೇಳಿ ಅಂದ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಕಹಿ ಬರೋದಿಲ್ಲ. ನಾವು ಇದನ್ನು ಚಪಾತಿ ಮಾಡ್ಕೊಳ್ಳೋ ಥರ ಸುಟ್ಕೊಳ್ಳೋದ್ರಿಂದ ನಮಗೆ ಸೊಪ್ಪು ಹಾಕಿದ್ದೀವಿ, ಹಾಗೆಯೇ ಕಹಿ ಇದೆ ಅಂತ ಸ್ವಲ್ಪನೂ ಸಹ ಗೊತ್ತಾಗೋದಿಲ್ಲ. ಹಾಗಾಗಿ ಒಂದ್ಸರಿ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಸೊಪ್ಪು ಕಹಿಯಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತೆ, ಹಾಗೆಯೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಯನ್ನು ಸಹ ಇದು ತಡೆಗಟ್ಟುತ್ತೆ. ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಒಂದ್ಸಾರಿ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.